ಬಂದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅಧ್ಯಯನಕ್ಕೆ ಬಂದು, ಇದೇ ಮೋದಿಯವರು ಹೆಲಿಕಾಪ್ಟರ್ಲಿ ಅಧ್ಯಯನ ಮಾಡಿದ್ರು, ಒಂದು ಸಾರಿ ಮಾಡಿ ಎಲ್ಲವನ್ನ ತಗೊಂಡು ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಪರಿಹಾರನ ಕೊಡಬೇಕಾಗಿರೋದು NDRF ಗೈಡ್ಲೈನ್ಸ್ ಪ್ರಕಾರ. ಈ ರಾಜ್ಯದ, ಈ ದೇಶದ ಸಂವಿಧಾನ ಯಾತಕ್ಕೆ ಬರ್ಕೋಬೇಕಾಯ್ತು? ಸಂವಿಧಾನನ ಯಾತಕ್ಕೆ ಒಕ್ಕೂಟ ವ್ಯವಸ್ಥೆಯನ್ನು ರಚನೆ ಮಾಡ್ಕೋಬೇಕಾಯ್ತು? ನಾವು ಇವತ್ತಿನವರೆಗೆ ಬಂದು ಎಲ್ಲವನ್ನು ತೆಗೆದುಕೊಂಡೋಗಿ ಮುಖ್ಯಮಂತ್ರಿಗಳು ಬರಲಿಲ್ಲ ಕೇಳಲಿಕ್ಕೆ ಅಂದರೆ ಮುಖ್ಯಮಂತ್ರಿಗಳು ಹೋಗಿ ಕೇಳಾಯ್ತು, ಎಲ್ಲರೂ ಕೇಳಾಯ್ತು. ಇವತ್ತಿನವರೆಗೆ 10 ರೂಪಾಯಿ ಹಣವನ್ನು ಕೊಟ್ಟಿದ್ದೀರಾ ಮಿಸ್ಟರ್ ಮೋದಿ ಅವರೇ? 10 ರೂಪಾಯಿ ಕೊಟ್ಟಿದ್ರ ಬರ ಪರಿಹಾರಕ್ಕೆ ಹಣನ? ಇವರಿಲ್ಲಿ BJP ಅವರು ಹೇಳ್ತಾರೆ, ನೀವು ದುಡ್ಡು ಕೊಡದೇ ಇದ್ರೆ ರೈತರಿಗೆ ನಾವು ಮುತ್ತಿಗೆ ಹಾಕ್ತೀವಿ. ಎಲ್ಲಿ ಮೊದಲು ಮಾನ ಮರ್ಯಾದೆ ಇದ್ರೆ, ಗೌರವ ಇದ್ರೆ, ಮೊದಲು NDRF ಗೈಡ್ಲೈನ್ಸ್ ಪ್ರಕಾರ ಈ ರಾಜ್ಯಕ್ಕೆ ಬರಬೇಕಾದಂಥ ಹಣನ ಮೊದಲು ಕೊಡ್ತಕ್ಕಂಥದ್ದನ್ನು ಮಾಡಿ. ನಿಮಗೆ ನಾಚಿಕೆ ಇದ್ರೆ, ನಿಮಗೆ ಮಾನ ಮರ್ಯಾದೆ ಇದ್ರೆ ಅದನ್ನು ಬಿಟ್ಟು ನೀವು ಪರಿಹಾರ ಕೊಟ್ಟಿಲ್ಲ ಅಂತೇಳಿ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ನಿಮಗೆ ಆತ್ಮಗೌರವ ಇಲ್ವಾ? ಆತ್ಮಗೌರವ ಇಲ್ವೇನ್ರಿ? ಯಾತಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀರಿ? ಪುರುಷಾರ್ಥಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀರಿ? ನೀವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಈ ದೇಶದ ಭವಿಷ್ಯತ್ತನ್ನು, ಒಕ್ಕೂಟ ವ್ಯವಸ್ಥೆಯನ್ನು, ಸಮಗ್ರ ಭಾರತವನ್ನು ಕಟ್ತಕ್ಕಂಥದ್ದನ್ನು ಮಾಡಬೇಕು. ಆಯಿತು, ನಿಜ.